ಸರ್, ಇವತ್ತು ಏನು ಸತತ 500 ದಿವಸಗಳಿಂದ ರೈತರು ಏನು ಒಂದು ಭೂಮಿಯ ಹಕ್ಕು ಉಳಿಸ್ಕೊಳ್ಳೋದಕ್ಕೆ ಏನು ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ನಿತ್ಯ ನಿರಂತರವಾಗಿ ಆ ಹೋರಾಟ ಜೊತೆ ನಮ್ಮ ಜನತಾದಳ ಪಕ್ಷ ಏನು ಸಕ್ರಿಯವಾಗಿ ಪಾಲ್ಗೊಂಡು ಹೋರಾಟ ನಡೆಸ್ಕೊಂಡ್ ಬರ್ತಾ ಇದೆ. ಇಷ್ಟು ದಿವಸಗಳಾದ್ರೂ ಸರ್ಕಾರ ಯಾವುದೇ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳದೆ ಆ ರೈತರ ಆಸ್ತಿಯನ್ನ ಕಬಳಿಸೋದಕ್ಕೆ ಏನು ಹೋರಾಟ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಇವತ್ತೇನು 3 ದಿವಸಗಳ ಕಾಲ ಬೃಹತ್ ಪಾದಯಾತ್ರೆಯನ್ನ ನಮ್ಮ ಜನತಾದಳ ಪಕ್ಷ ರೈತರ ಜೊತೆಗೂಡಿ ಏನೊಂದು ಪಾದಯಾತ್ರೆ ಪ್ರಾರಂಭ ಮಾಡ್ತಾ ಇದೀವಿ. ಇವತ್ತು ಈ ಒಂದು ಪಾದಯಾತ್ರೆ ಈ 3 ದಿವಸಗಳ ಕಾಲ ಬೆಂಗಳೂರು ಫ್ರೀಡಂ ಪಾರ್ಕ್ ವರೆಗೂ ಏನು ನಡೆಯುತ್ತೆ, ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಈ ಒಂದು ಫಲವತ್ತಾದ ಅಡಿಕೆ, ತೆಂಗು, ರೇಷ್ಮೆ, ಹೈನುಗಾರಿಕೆ ಇಷ್ಟಕ್ಕೆಲ್ಲ ಸುಪ್ರಸಿದ್ಧವಾಗಿರುವಂತ ತೋಟಗಳನ್ನ ಬಲಿ ತಗೊಳ್ಳೋಕೆ ಸರ್ಕಾರ ಕಾಯ್ತಾ ಇದೆ. ಆ ನಿರ್ಧಾರದಿಂದ ಅವ್ರ ಹಿಂದೆ ಸರಿಲೇಬೇಕು. ಯಾರೋ ಕೆಲವು ರೈತರುಗಳನ್ನ ಮನವೊಲಿಸಿ ಅವ್ರ ಕೈಲಿ ಬಲವಂತ ಸೈನ್ ಹಾಕ್ಸ್ಕೊಂಡು ಏನು ಚೆಕ್ಗಳು ಕೊಡ್ತಾ ಇದ್ದಾರೆ. ಅದು ಪರ್ಮನೆಂಟ್ ಆಗಿ ನಡೆಯೋದಿಲ್ಲ. ರೈತರ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಇದುವರೆಗೂ ಯಾವುದೇ ಒಂದು ರೈತರ ಹೋರಾಟ ಸೋತಿರೋದು ಇಲ್ಲ, ಲೆಕ್ಕ ಇಲ್ಲ. ಅದರಲ್ಲೂ ಇಂಥ ಒಂದು ಫಲವತ್ತಾದ ಭೂಮಿನ ಕಳ್ಕೊಳ್ಳೋದಕ್ಕೆ ಯಾವುದೇ ಒಬ್ಬರು ರೈತರು ಇಷ್ಟಪಡೋದಿಲ್ಲ. ಇವ್ರೇನು ಸರ್ಕಾರ ಮಂಡು ಹಠ ಹಿಡ್ಕೊಂಡು ಇವತ್ತೇನು ಈ ಭೂಮಿನ ಪಡ್ಕೊಳ್ಳೇಬೇಕು ಅಂತ ಹಠ ಮಾಡ್ತಾ ಇದೆ. ಅದರಿಂದ ಹಿಂದೆ ಸರಿದು ಆ ಜಾಗನ ರೈತರಿಗೆ ಬಿಟ್ಕೊಟ್ಟು ಇಲ್ಲಿ ಒಂದು ಟೌನ್ಶಿಪ್ ಮಾಡೋದನ್ನ ನಿಲ್ಲಿಸ್ಬಿಟ್ಟು ರೈತರಿಗೆ ಆ ಜಮೀನು ಹಿಂದಿರುಗಿಸ್ಬೇಕು ಅನ್ನೋದನ್ನ ಅಕ್ವಿಷನ್ ಕೈ ಬಿಡಬೇಕು ಅಂತ ನಮ್ಮ ಒಂದು ಹೋರಾಟ ನಡೀತಾ ಇದೆ. ಈ 3 ದಿವಸಗಳ ಪಾದಯಾತ್ರೆ ಅತಿ ಉಗ್ರ ರೂಪದಲ್ಲಿ ನಡೆಯುತ್ತೆ. ಮತ್ತೆ ಈ ಒಂದು 3 ದಿವಸಗಳ ಪಾದಯಾತ್ರೆಗೂ ಸರ್ಕಾರ ಏನನ್ನ ತನ್ನ ನಿರ್ಧಾರನ ಬದಲಾಯಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ವಿಧಾನಸೌಧದ ಒಳಗಡೆ ಮತ್ತು ವಿಧಾನಸೌಧದ ಹೊರಗಡೆ ನಮ್ಮ JDS ಮತ್ತು BJP ಪಕ್ಷಗಳು ಹೋರಾಟವನ್ನು ನಿತ್ಯ ನಿರಂತರವಾಗಿ ನಡೆಸ್ಕೊಂಡ್ ಬರ್ತಾರೆ. ಜಯ ಸಿಗೋವರೆಗೂ ನಮ್ಮ ಈ ಹೋರಾಟ ನಿಲ್ಲಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ.